ಚೆಕ್ ದ ಫಾಲೋಯಿಂಗ್ ಫಾರ್ ಲೀನಿಯರ್ ಇಂಡಿಪೆಂಡೆನ್ಸ್ 1 1 -1 2 -3 5 -2 1 4. ಇಲ್ಲಿ ನೋಡಿ 3 ವೆಕ್ಟರ್ಸ್ ಇದೆ, ಪ್ರತಿಯೊಂದರಲ್ಲೂ 3 ಎಲಿಮೆಂಟ್ಸ್ ಇದೆ. ಅವಾಗ ಏನು ಮಾಡಬೇಕು? ಲೀನಿಯರ್ ಇಂಡಿಪೆಂಡೆನ್ಸ್ಗೆ ಅಂದರೆ ಡಿಟರ್ಮಿನೆಂಟ್ನ ಫೈಂಡ್ ಮಾಡಬೇಕು. ಅದೇ 4 ಎಲಿಮೆಂಟ್ ಇದ್ದರೆ ಅಥವಾ 3, ಇಲ್ಲಿ ನೋಡಿ ಪ್ರತಿಯೊಂದು ವೆಕ್ಟರಲ್ಲಿ 4 ಎಲಿಮೆಂಟ್ ಇದ್ದರೆ ಅವಾಗ ನೀವು ಡಿಟರ್ಮಿನೆಂಟ್ ಮಾಡಬಾರ್ದು. ರೋ ಎಚೆಲಾನ್ ಫಾರ್ಮಿಂದ ಡಿಪೆಂಡೆನ್ಸ್ನ ಫೈಂಡ್ ಮಾಡಬೇಕು. ಅಥವಾ 4 ವೆಕ್ಟರ್ ಇದ್ದರೂ ರೋ ಎಚೆಲಾನ್ ಫಾರ್ಮೇ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ಲ? ಬರೀ ಕಂಡೀಷನ್ನು ಡಿಟರ್ಮಿನೆಂಟಿಂದ ಡಿಪೆಂಡೆನ್ಸ್ ಫೈಂಡ್ ಮಾಡೋಕ್ಕೆ 3 ವೆಕ್ಟರ್ಸ್ ಇರಬೇಕು, 3 ಎಲಿಮೆಂಟ್ಸ್ ಇರಬೇಕು. ಅವಾಗ ಮಾತ್ರ ಈ ಥರ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಲೆಟ್ ಎ ರೆಪ್ರೆಸೆಂಟ್ಸ್, ಈ ಥರ ಬರ್ಕೊಳ್ಳಿ. ಲೆಟ್ ಎ ರೆಪ್ರೆಸೆಂಟ್ಸ್ the set of vectors, the given set of vectors. ಈ ಥರ ಬರ್ತಾ ಇದ್ಮೇಲೆ ಏನು ಮಾಡಿ, ಇದು ನೋಡಿ ಎ ಬಂದು ಈ ಸೆಟ್ ಆಫ್ ವೆಕ್ಟರ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಗೊತ್ತಾಗ್ತಿದೆ. ಎ ಈಸ್ ಎ ಸೆಟ್ ಆಫ್ ಹ್ಯಾವಿಂಗ್ ದೀಸ್ ವೆಕ್ಟರ್ಸ್. ಗೊತ್ತಾಗ್ತಿದೆಯಾ? ಈಗ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡ್ಕೋಬೇಕು ನೀವು. ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡೋದು ಯಾವ ಥರ ಅಂದರೆ 1 1 -1 1 1 -1, ಆಮೇಲೆ 2 -3 5 -2 1 4. ಇಲ್ಲೇನು ಮಾಡಬೇಕಂದ್ರೆ ನೀವು ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೋಬೇಕು. ಇಲ್ಲಿ ನೋಡಿ, ನಾನು ಡೈರೆಕ್ಟಾಗಿ ಸ್ಕಿಪ್ ಮಾಡಿನೂ ಮಾಡ್ಬೋದು, ಅಥವಾ ನಾನು ಲೆಂತಿಯಾಗಿ ಮಾಡ್ತೀನಿ. ಗೊತ್ತಾಗ್ತಿದೆಯಲ್ವ? ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಫಸ್ಟು ಇದು ಆಲ್ರೆಡಿ ಓದಿರ್ತೀರ ನೀವು, ಬೇಸಿಕ್ ಇದು ತುಂಬ. +1 ರೋ ಕಾಲಮ್ನ ತೆಗಿಬೇಕು. ನೋಡಿ, ಈ +1 ಬರೀರಿ, ಆಮೇಲೆ ಇದಕ್ಕೆ ಕರೆಸ್ಪಾಂಡಿಂಗ್ ರೋ ಮತ್ತು ಕಾಲಮ್ನ ತೆಗೀರಿ. ಉಳಿಯೋದು ಯಾವುದು ಎಲಿಮೆಂಟ್? -3 5 1 4. ಇಲ್ಲಿ ಬರೀರಿ -3 5 1 4. ಈಗ -1 ಬರೋದು. ಈಗ 1ಗೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗೀರಿ. ಸೆಕೆಂಡ್ ರೋ ಇದು ತೆಗೆದ್ರೆ ಉಳಿಯೋದೇನು? 2 5 -2 4 2 5 -2 4. ಆಮೇಲೆ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ -1 ಬರೆದು ನೋಡಿ, ಅದಕ್ಕೆ ರಿಲೇಟೆಡ್ ರೋ ಮತ್ತು ಕಾಲಮ್ ತೆಗೀರಿ. ಇದು ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಟು ಬರಿಬೇಕು. 2 -3 2 1 2 -3 -2 1. ಗೊತ್ತಾಗ್ತಿದೆಯಲ್ವ? ಈಗ ಇಲ್ಲಿ ಯಾವ ಥರ ಮಾಡಬೇಕಂದ್ರೆ +1 ಬರ್ಕೋಬೇಕು. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಂದ್ರೆ -3 × 4 -3 × 4 ಎಷ್ಟು? -12 ಬರ್ಕೊಳ್ಳಿ. ಆಮೇಲೆ 5 × 1 ಮಾಡಿ. ನೋಡಿ, 5 × 1 ಎಷ್ಟು ಬರುತ್ತೆ? 5 +5 ಬಂದರೆ -5 ಬರೀಬೇಕು. ಈ ಥರ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಚೇಂಜ್ ಮಾಡಿ ಬರೀಬೇಕು. ಅರ್ಥ ಆಗ್ತಿದೆಯಲ್ಲ? ಆಮೇಲೆ -1 ಫಸ್ಟ್ 2 × 4 ಮಾಡಿ. 2 × 4 is 8. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ. 5 × -2 -10ಗೆ +10 ಬರೀಬೇಕು. ರೀಸನ್ನು ಈ ಕಡೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಚೇಂಜ್ ಮಾಡಿ ಬರೀಬೇಕು. ಇದು ನಂಗೆ, ಯಾಕಂದರೆ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಬೇಕಾದರೆ ಇಲ್ಲಿ ಬರ್ಕೋಗ್ಬಿಡ್ತೀನಿ. +- ಈಗ -1 ಬರ್ಕೊಳ್ಳಿ. 2 × 1 is 2. ಇದು -× -+, 3 2s are 6, +6 ಇದ್ದರೆ ಈ ಮೈನಸ್ ಇರೋದ್ರಿಂದ -6 ಆಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. +1 -12 -5 -1 8 + 10 -1 2 -6. ಆನ್ಸರ್ ಈಸ್ -31. ನೋಡಿ, ಇದು ಆನ್ಸರ್ ಏನಿದೆ, ಇದು ನಾಟ್ ಈಕ್ವಲ್ ಟು 0. ನಾವು ಇಟ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0. ನೋಡಿ, ಡಿಟರ್ಮಿನೆಂಟ್ ಆಫ್
ಎ ನಾಟ್ ಈಕ್ವಲ್ ಟು 0 ಇದ್ದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್. ದಸ್ the set of vectors are linearly independent ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಅದೇ ನೋಡಿ, 0 ಬಂದರೆ ಡಿಟರ್ಮಿನೆಂಟ್ 0 ಬಂದರೆ ಅದು ಡಿಪೆಂಡೆಂಟು, 0 ಬರಲಿಲ್ಲ ಅಂದರೆ ಇಂಡಿಪೆಂಡೆಂಟ್. ಇದೇ ಥರ ಇನ್ನೊಂದು ಕ್ವಶನ್ ಇದೆ ನೋಡಿ. ಸೆಕೆಂಡ್ ಕ್ವಶನ್, ಚೆಕ್ ದ ಫಾಲೋಯಿಂಗ್ ಫಾರ್ ಲೀನಿಯರ್ ಇಂಡಿಪೆಂಡೆಂಟ್. ಅಂದರೆ ಇದರಲ್ಲೂ 3 ವೆಕ್ಟರ್ ಇದೆ, ಪ್ರತಿಯೊಂದು ವೆಕ್ಟರಲ್ಲೂ 3 ಎಲಿಮೆಂಟ್ ಇದೆ. ಇದು ಮಾಡೋದು ಯಾವ ಥರ? ಸೇಮ್ ಅದೇ ಥರ ಮಾಡೋಣ. ಸೊಲ್ಯೂಷನ್, ಲೆಟ್ ಎ represents the given set of vectors. ಆಮೇಲೆ ಏನು ಮಾಡಬೇಕು? ಡಿಟರ್ಮಿನೆಂಟ್ ಆಫ್ ಎನ ಫೈಂಡ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಎ ಈಸ್ 1 3 2 1 -7 -8 2 1 -1. ಈಗ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು, ಇಲ್ಲೇನು ಮಾಡಬೇಕು? ಪ್ಲಸ್ ಮೈನಸ್ ಪ್ಲಸ್ +1. ಈ ರೋ ಕಾಲಮ್ನ ಬಿಟ್ಬಿಡಿ, ಉಳಿಯೋದೇನೋ -7 -8 1 -1 -3. ಅದಕ್ಕೆ ರಿಲೇಟೆಡ್ ರೋ ಕಾಲಮ್ನ ಬಿಡಿ, 1 -8 2 -1 +2. ಅದಕ್ಕೆ ರಿಲೇಟೆಡ್ ರೋ ಕಾಲಮ್ ಬಿಡಿ, 1 -7 2 1. ಈಗ ಸೇಮ್ ಪ್ರೊಸೀಜರ್. ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು +1. ಇದನ್ನ -7 ಇಂಟು -1 ಅಂದರೆ ಇಲ್ಲೂ ಬೇಕಿದ್ರೆ ಪ್ಲಸ್ ಮೈನಸ್ ಬರ್ಕೊಳ್ಳಿ. ನೋಡಿ, -7 ಇಂಟು -1 ಅಂದರೆ 7 ಆಗುತ್ತೆ. ಇದು ಮೈನಸ್ ಇಂಟು ಪ್ಲಸ್ ಮೈನಸ್ 8 1 8, -8ನ +8 ಬರೀಬೇಕು. ನೋಡಿ, ಈ ಕಡೆ ಮಲ್ಟಿಪ್ಲೈ ಮಾಡಿದಾಗ ಏನು ಸೈನ್ ಬರುತ್ತೆ ಅದರಲ್ಲೇ ಬರೀರಿ. ಹಿಂಗೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇದ್ದರೆ ಪ್ಲಸ್, ಯಾಕಂದರೆ ಈ ಸೈನ್ರಿಂದ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 1 1 1, ಮೈನಸ್ ಇಂಟು ಪ್ಲಸ್ ಮೈನಸ್ 8 2 16, -16ನ +16 ಬರಿ. 1 1 1, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ನ ಪ್ಲಸ್ 7 2 14. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. +1 into 7 + 8, 7 + 8, -3 into -1 + 16, +2 into 1 + 14, 0. ನೋಡಿ, ಡಿಟರ್ಮಿನೆಂಟ್ ಆನ್ಸರ್ ಏನು ಬರುತ್ತೆ? 0. ನೋಡಿ, 0 ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಈ ಸಿಂಬಲ್ ಜ್ಞಾಪಕ ಇಟ್ಕೊಳ್ಳಿ, OD ಅಂತ. 0 ಬಂದರೆ ಡಿಟರ್ಮಿನೆಂಟ್ ಇದೆ, ಡಿಪೆಂಡೆನ್ಸು OD. 0 ಬರಲಿಲ್ಲ ಅಂದರೆ ಇಂಡಿಪೆಂಡೆನ್ಸ್. ಗೊತ್ತಾಗ್ತಿದೆಯಲ್ವ? ಇದರಲ್ಲೂ ಅಷ್ಟೇ ರೋ ಎಚೆಲಾನ್ ಫಾರ್ಮಲ್ಲಿ ಮಾಡ್ತೀವಿ. ಯಾವಾಗ 4 ವೆಕ್ಟರ್ಸ್ ಇದ್ದಾಗ, ಆವಾಗ 0 ರೋ ಬಂದರೆ ಡಿಪೆಂಡೆನ್ಸು, 0 ರೋ ಬರಲಿಲ್ಲ ಅಂದರೆ ಇಂಡಿಪೆಂಡೆನ್ಸ್. ಈಗ thus the set of vectors are linearly dependent ಅಂತ ಹೇಳ್ಬಿಡ್ಬೇಕು. linearly dependent ಇಷ್ಟೇ. ಗೊತ್ತಾಯ್ತಲ್ಲ? Please like, share and subscribe.